ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ ಹೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ತರುಣ ರಂಗದೊಳು ಅರುಣಗೈಯುತಿಹ ನವೋದಯದ ನಾಟ್ಯ ಬಾಹುಗಳ ಸ್ಫುರಣಗೊಳಿಸುತ್ತಲೇ ನಲಿಯುತ್ತೀಗ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಮೇಲೆ ಇವತ್ತು ಗಣ್ಯರೆಲ್ಲ ಉಪಸ್ಥಿತರಿದ್ದಾರೆ. ಅವ್ರನ್ನೆಲ್ಲ ಸ್ವಾಗತ ಕೋರಬೇಕು ಅಂತ ನಮ್ಮ ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಸಪ್ತಗಿರಿ ಗೌಡರಿಗೆ ಮನವಿ ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯ ಮಾರ್ಗದರ್ಶಕರಾಗಿರ್ತಕ್ಕಂಥ BL ಸಂತೋಷ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೆಂಗಳೂರು ಕೇಂದ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಶ್ರೀಯುತ PC ಮೋಹನ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಸೆಲ್ವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ S ಹರೀಶ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ರವಿಕುಮಾರ್ ಅವರಿಗೆ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ಭಾರತಿ ಶೆಟ್ಟಿ ಅವರಿಗೆ, ಮತ್ತು ಹಿಂದಿನ ಭಾರತ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶ್ರೀ ಭಗವಂತ್ ಖೂಬಾರ್ ಅವರಿಗೆ, ಹಾಗೆ ಮತ್ತು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ನಂದೀಶ್ ರೆಡ್ಡಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಅಬ್ದುಲ್ ಅಜೀಮ್ ರವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಚೀನಾ ರಾಮರವರಿಗೆ, ಹಾಗೆ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈಗ ಧ್ವಜಾರೋಹಣ ನಡೆಯುತ್ತೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಗಣ ಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ವಂಗ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೆ ಜಾರೆ तव शुभाशिष माहे. गाहे तव जय गाथा. जन गण मंगलदायक जय हे भारत भाग्य विधाता. जय हे ಭಾರತ್ ಮಾತಾ ಕಿ. 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದಂಥ ಬೆಂಗಳೂರು ಕೇಂದ್ರ ಲೋಕಸಭಾ ಸದಸ್ಯರಾದ ಶ್ರೀ PC ಮೋಹನ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಮನವಿ ಮಾಡಿಕೊಂಡಿದ್ದೆ. ಆದಂತಹ ಸೆಲ್ವಾದಿ ನಾರಾಯಣ ಸ್ವಾಮಿ ಅವರೇ, ಅಧ್ಯಕ್ಷರಾದಂತಹ
ಸಪ್ತಗಿರಿ ಗೌಡ್ರೆ, ಹರೀಶ್ ಗೌಡ್ರೆ, ಪ್ರಧಾನ ಮೊಬೈಲ್ ಮೇಡಮ್ ಡೌನ್ ಮಾಡಿ ಮೇಡಮ್, ನಂದೀಶ್ ರೆಡ್ಡಿ ಅವರೇ, ಹಾಗೂ ಕೇಂದ್ರ ಮಾಜಿ ಸಚಿವರಾದಂತಹ ಭಗವಂತ ಕುಮಾರ್ ಅವರೇ, ಫಾರ್ಮರ್ಸ್ಗಳಾದಂತಹ ರವಿಕುಮಾರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂತಹ ಎಲ್ಲ ಗಣ್ಯರೇ, ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯರೇ, ತಮ್ಮೆಲ್ಲರಿಗೂ ಕೂಡ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ದೇಶದಲ್ಲಿ ಹಬ್ಬದ ರೀತಿಯಲ್ಲಿ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಈ ಸ್ವಾತಂತ್ರ್ಯ ತರಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂತಹ ಮಹಾತ್ಮ ಗಾಂಧಿಯವರಾಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಲಿ, ನಮ್ಮ B.R. ಅಂಬೇಡ್ಕರ್ ಅವರಾಗಲಿ, ಎಲ್ಲರನ್ನೂ ಕೂಡ ನಾವು ನೆನೆಸ್ಕೊಳ್ಳುವಂತಹ ದಿನ ಕೂಡ. ಇದರ ಜೊತೆಗೆ ನಮ್ಮ ಸ್ವಾತಂತ್ರ್ಯ ತರಲಿಕ್ಕೆ ಬಹಳಷ್ಟು ಜನ ಯಾರು ಬಲಿದಾನವಾಗಿದ್ದರೋ ಅವರನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಏಕೆಂತೇಳಿ ಅವರು ಪಟ್ಟಂತಹ ಕಷ್ಟದಿಂದ ನಾವು ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೀವಿ. ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಬಲಿದಾನವಾದಂತಹ ಇವತ್ತು ದೊಡ್ಡವರುಗಳ ವಿಷಯವನ್ನು ನಾವಿವತ್ತು ಯುವಕರ ಮಧ್ಯದಲ್ಲಿ ಹಂಚ್ಕೊಳ್ಬೇಕಾಗುತ್ತೆ. ಯುವಕರಲ್ಲಿ ಒಂದು ಅರಿವು ಕೂಡ ನಾವು ಮೂಡಿಸಬೇಕಾಗುತ್ತೆ. ಬಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಏನು ನಮ್ಮ ದೇಶದಲ್ಲಿ ಇವತ್ತು ಕಳೆದ 70 ವರ್ಷಗಳಾಗಿರುವಂಥ ಕೆಲಸಗಳು ಇವತ್ತು ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಸರ್ಕಾರದಲ್ಲಿ ಆಗಿರೋದನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗುತ್ತೆ. ಬಂದರೆ ತಮಗೆ ಗೊತ್ತಿರೋ ಹಾಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಗಳಾದ ನಂತರ ಕೂಡ ಈ ದೇಶದಲ್ಲಿ 18,000 ಹಳ್ಳಿಗಳಿಗೆ ಏನೊಂದು ಕರೆಂಟ್ ಇರಲಿಲ್ಲ. ಆ ಹಳ್ಳಿ ಜನ ಇವತ್ತು ಅಲ್ಲಿ ಅವ್ರಿಗೆ ಒಂದು ಲೈಟ್ ಆಗಲಿ, ಫ್ಯಾನ್ ಅನ್ನೋದಾಗಲಿ 70 ವರ್ಷಗಳ ಕಾಲ ನೋಡಿರುವಂಥದ್ದು ನರೇಂದ್ರ ಮೋದಿ ಅವರು ಬಂದ 5 ವರ್ಷಗಳಲ್ಲಿ ಇವತ್ತು ದೇಶದ ಯಾವುದೇ ಮೂಲೆಯಲ್ಲಿ ಒಂದು ಕತ್ತಲಿಲ್ಲ. ಎಲ್ಲರಿಗೂ ಕೂಡ ಒಂದು ಆ ಲೈಟ್ ಕೊಡುವಂಥ ಅದು ಹಳ್ಳಿಯಲ್ಲಿ 100 ಮನೆ ಇರ್ಬೋದು, 50 ಮನೆ ಇರ್ಬೋದು, ಆದರೆ ಯಾರಿಗೂ ಕೂಡ ಕರೆಂಟ್ ಇಲ್ಲ ಅನ್ನೋದಿಲ್ಲ. ಆ ತರಹದ ಕೆಲಸಗಳನ್ನು ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ದೇಶ ಅಭಿವೃದ್ಧಿಯ ಒಂದು ಪಥದಲ್ಲಿದೆ. ಇವತ್ತು ದೇಶದಲ್ಲಿ ತಮಗೆ ಗೊತ್ತಿರೋ ಹಾಗೆ 70 ವರ್ಷಗಳಲ್ಲಿ 75 ಏರ್ಪೋರ್ಟ್ಗಳಾಗಿದ್ದರೆ ಕಳೆದ 10 ವರ್ಷಗಳಲ್ಲಿ ಇನ್ನೂ 75 ಆಗಿ ಇವತ್ತು ದೇಶದಲ್ಲಿ 150 ಏರ್ಪೋರ್ಟ್ಗಳಿದ್ದಾವೆ. ತಮಗೆ ಗೊತ್ತಿರೋ ಹಾಗೆ ಕಳೆದ 10 ವರ್ಷಗಳಲ್ಲಿ ಏನೊಂದು UPA ಕಾಲದಲ್ಲಿ ಏನು ಒಂದು ರಸ್ತೆ ಅಭಿವೃದ್ಧಿ ಬಹಳ ಕುಂಠಿತವಾಗಿತ್ತು. ಇವತ್ತು 36 ಕಿಲೋಮೀಟರು ಒಂದು ದಿವಸಕ್ಕೆ ನ್ಯಾಷನಲ್ ಹೈವೇಯಲ್ಲಿ ಕೂಡ ನಾವು ಮಾಡ್ತಾ ಇರೋವಂಥದ್ದು ಕೂಡ ನಾವು ನೋಡ್ಬೋದು. ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಬಹಳಷ್ಟು ಜನ ನಾವು ಕೂಡ ಎಲ್ಲರೂ ಕೂಡ ಕಾರ್ಯಕರ್ತರು ಹೋಗಿ PM ಸ್ವನಿಧಿ ಇವತ್ತೊಬ್ಬ ಕೋವಿಡಿನ ನಂತರ ಒಂದು ಯಾರೊಬ್ಬ ರಸ್ತೆ ಬದಿಯಲ್ಲಿ ಒಬ್ಬ ಅಂಗಡಿ ಇಟ್ಕೊಂಡಿರ್ತಾನೋ ಅವನಿಗೆ ಯಾವುದೇ ಗ್ಯಾರಂಟಿ ಇಲ್ದಿರೋ ಒಂದು ಆಧಾರ್ ಕಾರ್ಡಲ್ಲಿ ಅವನು ಹೋಗಿ ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿದ್ರೆ 10,000 ರೂಪಾಯಿ ಲೋನ್ ಕೊಡುವಂಥದ್ದನ್ನು ಅವನು ಮರುಕಳಿಸಿದ್ರೆ 20,000, ಅದನ್ನು ವಾಪಸ್ ಕೊಟ್ಟರೆ 50,000 ರೂಪಾಯಿ ಲೋನನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಈ 10 ವರ್ಷದಲ್ಲಿ ನೋಡಿದ್ವಿ. ನಾವು ಜನ ಇವತ್ತು ಹೇಳ್ತಾರೆ ನಮಗೆ ಒಂದು ರಸ್ತೆ ಬದಿ ವ್ಯಾಪಾರ ಮಾಡೋರಿಗೆ ನಮ್ಮ ಸರ್ಕಾರದಿಂದ ಕರೆದು 10,000 ರೂಪಾಯಿ ಯಾವುದೇ ಒಂದು ಇನ್ಶೂರೆನ್ಸ್ ಇಲ್ದಿರ ಕೊಡ್ತಾರೆ. ನಿಜವಾಗ್ಲೂ ಕೂಡ ಸರ್ಕಾರ ಇದ್ದರೆ ಈ ಥರ ಇರಬೇಕು ಅಂತ ಕೂಡ ಇವತ್ತು ಹೇಳ್ತಾರೆ. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದಿಂದ ನಾವು ನೋಡ್ತಿದ್ದೀವಿ ಬಹಳಷ್ಟು ಕೆಲಸಗಳು ಈ ದೇಶದಲ್ಲಿ ಹಾಕ್ಕೊಂಡು ಬಂದಿದೆ ಅಂತ ಹೇಳಿ. ಇವತ್ತು ಯಾವುದೇ ಒಂದು ಅಭಿವೃದ್ಧಿಗಳನ್ನು ನೋಡ್ತಾ ಇರೋದು ನಾವು ನೋಡ್ತಿದ್ದೀವಿ. ಇವತ್ತು ಕಳೆದ ಏನು ಕೋವಿಡ್ ನಂತರ ಬೇರೆ ಅಕ್ಕಪಕ್ಕ ರಾಷ್ಟ್ರಗಳು ದಿವಾಳಿ ಆಗಿದೆ. ಆದರೆ ನಮ್ಮ ದೇಶ 10ನೇ ಆರ್ಥಿಕ ಪರಿಸ್ಥಿತಿಯಿಂದ ಇವತ್ತು 5ನೇ ಆರ್ಥಿಕ ಪರಿಸ್ಥಿತಿಗೆ ಬಂದಿದೆ. 5ನೇ ಸ್ಥಾನದಲ್ಲಿ ಯಾರಿದ್ರು ಅಂತ ನಾವು ತಿಳ್ಕೊಳ್ಬೇಕು. 5ನೇ ಸ್ಥಾನದಲ್ಲಿ ನಮ್ಮನ್ನು ಈ ದೇಶವನ್ನು 200 ವರ್ಷ ಆಳಿ ನಮ್ಮನ್ನು ಲೂಟಿ ಮಾಡಿದಂಥ ಇಂಗ್ಲೆಂಡಿನವರಿದ್ರು. ಇವತ್ತು ಅವರು 6ನೇ ಪರಿಸ್ಥಿತಿಯಲ್ಲಿದ್ದಾರೆ. ನಾವು 5ನೇ ಪರಿಸ್ಥಿತಿಯಲ್ಲಿ ಆರ್ಥಿಕ ಪರಿಸ್ಥಿತಿಗೆ ಹೋಗಿದ್ವಿ. ಮುಂಬರುವ ಒಂದು 5 ವರ್ಷಗಳಲ್ಲಿ ಈ ಪ್ರಪಂಚದ 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಕೂಡ ನಾವು ಹೇಳ್ತಾ ಇವತ್ತು ನಾವೆಲ್ಲರೂ ಬಹಳ ಸಂತೋಷದಿಂದ ಏನೊಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ರು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್ ಕರ್ನಾಟಕ. ದೇಶದಿಂದ ವಿದೇಶದಲ್ಲಿ ತಯಾರಾಗ್ತಾ ಇರ್ತಕ್ಕಂಥ ಅಸ್ತ್ರಶಸ್ತ್ರಗಳನ್ನು ಕೊಂಡ್ಕೊಳ್ತಾ ಇದ್ದೀವಿ. ಇವತ್ತು ಹಂಗಿಲ್ಲ, ಭಾರತ ದೇಶದಲ್ಲೇ ತಯಾರಾಗ್ತಾ ಇದೆ. ಹೀಗೆ ಭಾರತ ಒಂದು ರೀತಿ ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ದೇಶ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಜನರಲ್ಲಿ, ಕೋಟ್ಯಾಂತರ ಜನರಲ್ಲಿ ಆ ರೀತಿ ಒಂದು ಉತ್ಸಾಹವನ್ನು, ಪ್ರೇರೇಪಣೆಯನ್ನು, ಸ್ಫೂರ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಆಲೋಚನೆಗಳು, ಚಿಂತನೆಗಳು
ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥದ್ದಿದೆ. ನಮ್ಮ ಕರ್ನಾಟಕ ರಾಜ್ಯ ಎಂತ ಸಾಗ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಕುರಿತಂತೆ. ನಮ್ಮದು ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳು ಅನ್ನೋಂಥದ್ರ ಬಗ್ಗೆ. ಗ್ಯಾರಂಟಿ ಯಾವ ವಿಷಯದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ? ಅಭಿವೃದ್ಧಿಯಲ್ಲಿ ಗ್ಯಾರಂಟಿ ಇದೆಯಾ? ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟರ್ಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಗುಂಡಿ ಮುಚ್ಚೋದಕ್ಕೆ ಕಾಂಟ್ರಾಕ್ಟರ್ಗಳು ಮುಂದೆ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ನಿಮ್ಮ ಹಣ ಬಿಡುಗಡೆ ಮಾಡಲ್ಲ ಅಂತ ಹೇಳಿ ಹೀಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಸುಮಾರು 1700 ಕಾಮಗಾರಿಗಳ ಪೈಕಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಯೋಜನೆಯ 1700 ಅಭಿವೃದ್ಧಿಗಳಲ್ಲಿ ಕೇವಲ 49 ಕಾಮಗಾರಿಗಳು ಮಾತ್ರ ನಡೀತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಆ ರೀತಿ ಸರ್ಕಾರನ ನಾವು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅಭಿವೃದ್ಧಿ ಈ ರೀತಿ ಕರ್ನಾಟಕ ಹಿಂದೆ ಉಳಿಯುತ್ತೆ ಅಂತ ಹೇಳಿ. ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕೊಟ್ಟೋದ್ರಲ್ಲಿ 2ನೇ ರಾಜ್ಯ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಎಷ್ಟೇ ರಾಜ್ಯ ಅನ್ನೋಂಥದ್ದು ಈಗ ಲೆಕ್ಕ ಹಾಕಿದ್ರೆ ನಾವು ಭಾಳ ಹಿಂದೆ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇನ್ನೂ 2 ಮಾತುಗಳನ್ನು ಹೇಳಬೇಕು ಅಂತಾದರೆ, ನಮ್ಮ ಕರ್ನಾಟಕ ರಾಜ್ಯ ಅಧಿಕಾರಕ್ಕೆ ಬಂದು ಕೇವಲ 1 ವರ್ಷದಲ್ಲಿ ಏನು ಭ್ರಷ್ಟಾಚಾರದ ಸರಮಾಲೆಯಲ್ಲಿ ಕರ್ನಾಟಕ ರಾಜ್ಯ ಇವತ್ತಿದೆ. ಉದಾಹರಣೆಗೆ ಇದರೊಳಗಡೆ ನಾನು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಕೇಳಿದೆ, 1983ನೇ ಇಸ್ವಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಶಾಸಕರಾಗ್ತಾರೆ. ಶಾಸಕರಾದ ವರ್ಷದಲ್ಲಿ ಅವರು ಸೈಟ್ ತೆಗೆದುಕೊಳ್ತಾರೆ. ಅದಾದ ನಂತರ ಮತ್ತೆ ಇವಾಗ 14 ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೇವೆ, ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ. ಇವತ್ತು ಕೂಡ ನಾವು ಆಗ್ರಹ ಪಡಿಸ್ತೇವೆ, ಮುಖ್ಯಮಂತ್ರಿಗಳು ನೈತಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಮತ್ತು ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ತಮಗೆಲ್ಲರೂ ಕೂಡ ಧನ್ಯವಾದ.